ಮಾತಾಡಿ ಪ್ರೀತಿಯಿಂದ ಅಪ್ಕೊಂಡು ನಾನು ಮತ್ತೆ ಬರುವಾಗ್ಲೂ ಮತ್ತೆ ಒಂದು ಭರವಸೆ ಕೊಟ್ಟು ಬಂದಿದ್ದೀರಾ. ತಬ್ಬುಗಂಡ್ಬಿಟ್ರು. ನಾನ್ ಇಳಿದ್ಬಿಟ್ಟು ತಿರುಗಿ ಕಾರಾಗೃಹದೊಳಗೆ ಹೋಗ್ತಾ ಇದ್ದೀನಿ, ಸೆಲ್ ಒಳಗೆ. ಆಮೇಲೆ ಅಣ್ಣ ನಾನು ಹೋಗ್ತೀನಿ, ನಾನು ಈ ಕಡೆ ಹೋಗ್ಬಿಡೋಣ. ಜೈಲಿಂದ ಬರ್ತೀರಿ, ತದನಂತರ ರೇಣುಕಾ ಸ್ವಾಮಿ ಅವರ ಒಂದು ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ನಂತರ ಅವ್ರಿಗೊಂದು ಆರ್ಥಿಕವಾಗಿ ಸಹಾಯ ಕೂಡ ಮಾಡಿ ಬಂದಿದ್ರಿ. ಸೊ ಆ ಒಂದು ವಿಷಯದ ಬಗ್ಗೆ ಮಾತನಾಡಿದ್ರಿ ಸರ್. ಏನಿಲ್ಲ, ಅದು ಮಾನವೀಯತೆ ಅಂತದ್ದು ಅನ್ನಿಸ್ತು ಒಂದು. ಎರಡನೇದು, ಯಾರು ಊಟ ಮಗುಗಾದ್ರೂ ಏನಾದ್ರೂ ಒಳ್ಳೇದಾಗ್ಲಿ ಒಂದು ಸಣ್ಣ ಕಾಣಿಕೆ ಅದಾಯ್ತು. ಅಷ್ಟು ಬಿಟ್ರೆ ಇನ್ನೇನ ನಾವು ಸಾಂತ್ವನ ಹೇಳಿ ಅವ್ರ ಪ್ರಾಣನ ವಾಪಸ್ ಕೊಡೋಕಾಗಿಲ್ಲ ನಾವು, ಅದು ಆಗೋದಿಲ್ಲ. ಆಗಿರೋದು ಏನು ಅನ್ನುವಂಥದ್ದು ಕೂಲಂಕುಷವಾಗಿ ಮಾಧ್ಯಮಗಳ ಮೂಲಕ ಕೂಡ ನಮ್ಗೆ ಸಂಪೂರ್ಣವಾಗಿ ಗೊತ್ತಾಗಿಲ್ಲ. ಅದೇನು ಗೊತ್ತಾಗ್ದಿರ ಹೀಗೇನೆ ಅದನ್ನ ಹಾಗೇನೆ ಅಂತ ಮನುಷ್ಯ ಹೇಗೆ ಹೇಳಕ್ಕಾಗುತ್ತೆ? ಅದಕ್ ಮುಂಚೆ ಆಗಿರೋ ಘಟನೆಗೆ ಮಾತ್ರ ನಾವು ಸ್ಪಂದಿಸಿದೀವಿ ಅಷ್ಟೇ. ಅಷ್ಟು ಬಿಟ್ಟು ಇದ್ರಲ್ಲಿ ಯಾವ ಉದ್ದೇಶನೂ ಇನ್ನೇನು